ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆದರೆ ನಾನು ಮಾಡಿದಂಥದ್ದಲ್ಲ, ಪಾಪ ಯಾರೋ ಇಲ್ಲಿ ಮಾಡಿದಂಥದ್ದು ರಾಜೇಂದ್ರ ಅವರು. ಒಳ್ಳೆ ಅವಕಾಶ ಇದೆ ತಾಲೂಕಲ್ಲಿ. ಎಲ್ಲ ಮೊದಲನೇ ಸ್ಥಾನದಲ್ಲಿ ನಮ್ಮ ಪಂಚಾಯತಿ ನನ್ನ ಪ್ರಕಾರ ಇವತ್ತು 100 ಜನ ಅಂಬೇಡ್ಕರ್ ಪುತ್ಥಳಿಯಿಂದ ಅನಾವರಣ ಮಾಡೋಂಥವ್ರು. ಇದನ್ನ ಮಾಡೋ ದಿವಸ ನನ್ನ ಪ್ರಕಾರ ತಾಲೂಕಲ್ಲಿ ಮೊಟ್ಟ ಮೊದಲು ಗೊತ್ತಿಲ್ಲ ಜಯಮಂಗಲ. ಮತ್ತೆ ಎರಡನೇದು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಪಂಚಾಯತಿಯಲ್ಲಿ ರಾಜೇಂದ್ರ ಅವರು ಇಲ್ಲಿ ಈ ಪುತ್ಥಳಿ ಅನಾವರಣ ಮಾಡಿದ್ರು. ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ಮುಂದಿನ ಅಮನೇಪ ಭಾರತದಿಂದ ಎಲ್ಲ ಒಂದು ಈಗ ನಾನು ಬಂದ ತಕ್ಷಣ ನೋಡಿದೆ. ಇದು ಪ್ರಾರಂಭ ಆದಾಗ ರಾಜೇಂದ್ರ ಅವ್ರ ಜೊತೆಲಿ ಬಂದ ತಕ್ಷಣ ಹುಡುಗಿದೆ ನಾನು ಹುಡುಗಿದೆ. ಅದರಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು ಪ್ಲಾನ್ ಮಾಡೋಣ, ಮೀಟಿಂಗ್ ಮಾಡಲಿ. ನಾನು ಇಲ್ಲಿ ನಾವು ಹೋಗಲಿ, ನೀವೆಲ್ಲರೂ ಸೇರಿಕೊಂಡು ಈರಣ್ಣ ನೀವೆಲ್ಲರೂ ಸೇರಿಕೊಂಡು ಈ ಪಂಚಾಯತಿ ಎಲ್ಲ ಯಾವ ರೀತಿ ಮಾಡಬೇಕು ಪ್ಲಾನ್ ಮಾಡ್ತೀನಿ. ಇದಕ್ಕೆ ಎಷ್ಟು ಡ್ಯಾನ್ಸ್ ಬೇಕಾಗ್ತದೆ ನಾನು ಅದಕ್ಕೆ ಪ್ರಾವಿಷನ್ ಮಾಡ್ಕೊಡ್ತೀನಿ. ಮುಂದಿನ ವರ್ಷದ ಗ್ರೂಪ್ ಕಾಣಿಸ್ತೀನಿ. ಮತ್ತು ನಾನು ಇಲ್ಲಿ ಹೇಳ್ತೀನಿ, ನೀವು ಅದು ಫಾಲೋಅಪ್ ಮಾಡಲಿಲ್ಲ ಅಂದರೆ ನೇರವಾಗಿ ನೀವೇ ಜವಾಬ್ದಾರಿ ಆಗುತ್ತೆ. ಆದಷ್ಟು ಬೇಗನೆ ಇದನ್ನು ಪ್ಲಾನ್ ಮಾಡಿ ನಾನು ಯಾವುದೋ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಭಾಗದಲ್ಲ ನಮ್ಮ ಹೆಮ್ಮೆ. ಪಂಚಾಯತಿಯಲ್ಲಿ MLA ಅವಕಾಶ ಮಾಡಿಕೊಡಲಿಲ್ಲ. 8 ದಿನ ಆಯಿತು. ಯಾವುದಾದ್ರು ಒಂದು ಸಾವು ನೋವು ಆ ದಿನ ಮಾತ್ರ ರೋಡ್ಗಳಲ್ಲಿ ಟಿಪ್ಪರ್ ಅವಳಿಗಳು ಇರೋದೇ ಇಲ್ಲ. 4 ದಿನ 5 ದಿನ ಟಿಪ್ಪರ್ ತಿರುಗಡೆ ಇಲ್ಲ. 8 ದಿನ ಆಗದಲ್ಲ. ನಾವು ಏನ್ ಧರಣಿ ಸ್ಟಾರ್ಟ್ ಮಾಡಿ ನಮ್ಗಾಗ ರೈತ ಹೋರಾಟಕ್ಕೆ ಬೆಲೆನೇ ಇಲ್ವಾ? 8 ದಿನದಿಂದ ನಾವು ಧರಣಿ ಮಾಡ್ತಾ ಇದ್ದೀವಿ. ರಾತ್ರಿ 12 ಗಂಟೆ 1 ಗಂಟೆ ಬೆಳಗ್ಗೆ 4 ಗಂಟೆ ತನಕ ಇನ್ನು ನಾಳೆ ನಾಡಿದ್ದಲ್ಲ ಆಚರಣೆ 3 ತಿಂಗಳು ತಿರುಗಲ್ಲ ನೋಡಿ. 3 ದಿನ ಆದ್ಮೇಲೆ ಬೆಳಗಿನ ಜಾವ ತನಕ ತಿರುಗಾಡ್ತದ. ಸಾರ್ವಜನಿಕರು ದುಡ್ಡು ಮಡಿಗೆ ರಾಜಕಾರಣಿಗೆ ಬಂದ್ರೆ ಏನ ರಾತ್ರಿ 9 ಗಂಟೆ ಮೇಲೆ ಚೆಕ್ ಪೋಸ್ಟ್ಗಳು ಬಂದೇ ಅಥವಾ 12 ಗಂಟೆ 1 ಗಂಟೆ ಹೆಂಗ್ ಹೋದಲ್ಲ ಲಾರಿಗಳು? ಒಂದು ಸಾಮಾನ್ಯ ಸತ್ತಾಗಿರೋರು ನಮ್ ಕಡೆಗೆ ಮನುಷ್ಯರು ಸಾರ್ವಜನಿಕರಲ್ಲಿ ನಾವು ಯಾರು ರೈತರು ಕೆಲಸ ಇಲ್ಲ ನಿಂತಿಲ್ಲ. ನಾವು ಕೆಲಸ ಮಾಡ್ತಾ ಇದ್ವು. ಸಾವಾಗಿದ ತಕ್ಷಣ ನಾವು ಬಂದು ತಗೊಂಡ್ ಬಂದಿದ್ದೀವಿ. ನಾಳೆ ನಿಮ್ಮ ಮನೇಲಿ ಒಬ್ಬರಬಹುದು, ನಮ್ಮ ಮನೇಲಿ ಒಬ್ಬರಬಹುದು. ದಯವಿಟ್ಟು ನಮ್ಮ ಸಭೆ ನಾವು ಯಾವ ಬಂದಿದ್ದೀವಿ, ನೀವು ಅದಕ್ಕೆ ನಾವು ನಿಮ್ಮ ಬಂದಿದ್ದೀವಿ. ನೀವು ಒಂದು ಹೋರಾಟ ಮಾಡಿ ನ್ಯಾಯ ಗಮನಿಸ್ಕೊಳ್ಳಿ. ನೀವು ಯಾರು ಮುಂದೆ ಬರಲಿಲ್ಲ ಅಂದ್ರೆ ನ್ಯಾಯ ಸಿಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ಅವ್ರ ಜೊತೆ ಇಟ್ಟಿದ್ದು. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆ ನ್ಯಾಯವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡರುಗಳು ಕೂಡ ಇವತ್ತು ಹೋಗಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ದೇವೆ. ಸದ್ಯದಲ್ಲಿ ಪಾರ್ಲಿಮೆಂಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರ ಕೈವನ್ನು ಕೂಡ ಕೇಳಿ ಭೇಟಿ ಮಾಡೋ ಪ್ರಯತ್ನ ಮಾಡ್ತಾರೆ. ಸರ್, ಒಂದು ಕಡೆ ನೀವು ಇಲ್ಲೇ ಇದ್ದೀರಿ. ಈಗ CM DCM ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನೂ ಇಲ್ಲೇ ಭೇಟಿ ನಾವು ಭೇಟಿ ಆಗ್ತೀವಿ. CM DCM ಯಾವತ್ತೂ ಕೂಡ ಭೇಟಿ ಆಗ್ತಾರೆ. ವ್ಯತ್ಯಾಸ ಏನಿಲ್ಲ. ಅವ್ರು ಯಾವಾಗ ಬರ್ತಾರೆ ಕತೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ರಾಹುಲ್ ಗಾಂಧಿ ಟ್ರೈ ಮಾಡ್ತೀವಿ, ನೋಡೋಣ. ಈಗ ಯಾಕೆಂದರೆ ಪಾರ್ಲಿಮೆಂಟ್ ಸೆಷನ್ ಇರೋದ್ರಿಂದ ಪಾರ್ಲಿಮೆಂಟ್ ಮುಂದೆ ಬರೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಟೈಮ್ ಸಿಗ್ತದೆ.
ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಾರ್ಷಿಕ ಜಾತ್ರೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಇವತ್ತು 5ನೇ ದಿನದ ದೇವರ ಪೇಟೆ ಸವಾರಿಯ ಒಂದು ದಿನ. ಇವತ್ತು ಬೆಳಿಗ್ಗೆಯಿಂದ ನಾವು ಸ್ವಯಂ ಸೇವಕರಾಗಿ ದೇವಸ್ಥಾನದಲ್ಲಿ ದುಡಿತಿದ್ದೇವೆ. ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ಸದಸ್ಯರು ಕಳೆದ 5 ದಿನಗಳಿಂದ ಕೂಡ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯ ಸದಸ್ಯರು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ದೇವಸ್ಥಾನದ ಎಲ್ಲ ಕೆಲಸದಲ್ಲಿ ಕೂಡ ಕೈ ಜೋಡಿಸುತ್ತಿದ್ದಾರೆ. ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಮರ್ಪಿಸುತ್ತಿದ್ದೇವೆ. ದೇವಸ್ಥಾನದ ಈ ಜಾತ್ರೆ ಸಂದರ್ಭದಲ್ಲಿ ನಮಗೆ ಒಂದು ಬೇಸರದ ಸಂಗತಿ ಏನೆಂದರೆ ಭಿಕ್ಷುಕರ ಕಾಟ. ನಾವು ಸಮಿತಿ ಅಸ್ತಿತ್ವಕ್ಕೆ ಬರುವ ಮೊದಲು ಕಳೆದ 1 ವರ್ಷಕ್ಕಿಂತ ಹಿಂದೆ ಕೂಡ ನಾವು ದೇವಾಲಯದ ಎದುರುಗಡೆ ಭಿಕ್ಷುಕರು ಬೇಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ವಿರೋಧಿಸ್ತಾ ಬರುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳಿಗೆ ಕರೆ ಮಾಡಿ ಈ ಮೊದಲು ಒಂದು ಸಾರಿ 10 ಜನರನ್ನು ಕೂಡ ಕೊಂಡೋದಂಥ ಪರಿಸ್ಥಿತಿ ಕೂಡ ಇದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗ್ತದೆ ಅಂತೇಳಿ ನಾವು ಈ ಮೊದಲು ದೇವಸ್ಥಾನದ ಆಡಳಿತ ಸಮಿತಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಹಾಗೂ ಶಾಸಕರಿಗೆ ಕೂಡ ನಾವು ಪತ್ರಿಕಾ ಮುಖೇನ ಹಾಗೂ ಟಿವಿ ಮಾಧ್ಯಮದ ಮೂಲಕ ನಾವು ವಿಚಾರವನ್ನು ಮನವರಿಕೆ ಮಾಡಿರ್ತೇವೆ. ಈವರೆಗೆ ಕೂಡ ಅಂದರೆ ಇವತ್ತು ನಿನ್ನೆ ಕೂಡ ನೋಡುವಾಗ ಕೂಡ ಭಿಕ್ಷುಕರು ನಮ್ಮ ದೇವಸ್ಥಾನದ ಅಲ್ಲಲ್ಲಿ ಬೇಡುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಭಿಕ್ಷುಕರು ಎಲ್ಲಿಂದ ಬರುತ್ತಾರೆ ಅಂತ ಹೇಳೋದು ನಮಗೆ ಒಂದು ಸಂದೇಹ. ಬೆಳಿಗ್ಗೆ ತಂದು ಭಿಕ್ಷುಕರನ್ನು ಪೇಟೆಯಲ್ಲಿ ಬಿಟ್ಟು ರಾತ್ರಿ ಕೊಂಡೋಗುವಂತ ಒಂದು ವ್ಯವಸ್ಥೆ ಸದಾ ಇದರಲ್ಲಿ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಈ ಭಿಕ್ಷುಕರು ನಿನ್ನೆ ನಮ್ಮ ಆಡಳಿತ ಸಮಿತಿಯವರೊಬ್ಬರು ಹೇಳಿದ್ರು ಸುಬ್ರಹ್ಮಣ್ಯದಲ್ಲಿ ಕೂಡ ಇದ್ರಂತೆ. ಯಾಕಂದ್ರೆ ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಹೊಳಲಿಯಿಂದ ಇಲ್ಲಿಗೆ ಬರ್ತಾರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಅಂದ್ರೆ ಅವ್ರದ್ದೊಂದು ಚಲನವಲನ ಅಂದ್ರೆ ಭಿಕ್ಷುಕರದ ಅಂದ್ರೆ ಅವರು ಕೇವಲ ಭಿಕ್ಷೆ ಬೇಡುವುದಲ್ಲ, ಅದರಲ್ಲಿ ಹಿಂದೆ ಯಾವುದೋ ಒಂದು ಹಣ ಮಾಡುವಂತ ಒಂದು ದಂಧೆ ಇದು ಕೂಡ ಇದೆ ಅಂತೇಳಿ ನಮಗೆ ಕಂಡು ಬರ್ತದೆ. ಆದ್ದರಿಂದ ಮಾನ್ಯ ಶಾಸಕರು, ಆಡಳಿತ ಸಮಿತಿಯವರು ಹಾಗೂ ಇಲಾಖಾಧಿಕಾರಿಗಳು ತಕ್ಷಣ ಜಾತ್ರೆ ಇನ್ನು 5 ದಿನ ಆಗಿದೆ, ಇನ್ನು 4-5 ದಿನದಲ್ಲಿ ಕೂಡ ಯಾವುದೇ ಭಿಕ್ಷುಕರ ಕಾಟ ಇರಬಾರದು, ಮತ್ತೆ ಕಳ್ಳಕಾಕರ ಕಾಟ ಕೂಡ ಇದೆ, ಇದನ್ನು ಕೂಡ ಸಂಪೂರ್ಣ ತೊಲಗಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡುತ್ತಿದ್ದೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸತ್ಯದ ಕೈಗನ್ನಡಿ ವಂದನೆಗಳು.